ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥಮೆಟಿಕ್ಸ್ ಅಲ್ಲಿ 2026ರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದು, ಅವುಗಳನ್ನ ಯಾವ ರೀತಿ ನಾವು ಟ್ರಿಕ್ ಮೂಲಕ ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಪರಿಶ್ರಮ ಕೋಚಿಂಗ್ ಸೆಂಟರ್ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆದಷ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಸೈನಿಕ ಎಕ್ಸಾಮ್ ನಲ್ಲಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಅಂಕಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ನಾವು ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ಕಡಿಮೆ ಸಮಯದಲ್ಲಿ ನಮ್ಮ ಒಂದು ಕ್ವಶನ್ಸ್ ಅನ್ನ ನಾವು ಬಿಡಿಸ್ಬೇಕು ಅನ್ನೋದನ್ನ ಪ್ರತಿ ಒಂದು ತರಗತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೀವೇನ್ ಮಾಡ್ರಿ ಅಂತಂದ್ರೆ ಸ್ಟಡಿಯನ್ನ ಮಾಡ್ತಾ ಹೋಗ್ರಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಆಮೇಲೆ ಯಾರೆಲ್ಲ ಪೇಡ್ ಕ್ಲಾಸಿಗೆ ನೀವೆಲ್ಲ ಜಾಯಿನ್ ಆಗಿದ್ದೀರಾ, ಅವರು ಕೂಡ ಈ ತರಗತಿಯನ್ನ ಮಿಸ್ ಮಾಡದೆ ನೋಡ್ರಿ. ಮತ್ತೆ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ಉಚಿತ ಒಂದು ತರಬೇತಿಯ ಸದುಪಯೋಗವನ್ನ ಪಡ್ಕೊಳ್ಳಿ, ಅವ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೂ ಯಾರಾದ್ರೂ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಪ್ರತಿ ರವಿವಾರ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಉಚಿತ ಪರಿಶ್ರಮ ಟ್ಯಾಲೆಂಟ್ ಎಕ್ಸಾಮ್ ಅನ್ನ ನಡೆಸ್ತಾ ಇದೀವಿ. ಆ ಒಂದು ಟ್ಯಾಲೆಂಟ್ ಎಕ್ಸಾಮ್ ನಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಾಮರ್ಥ್ಯವನ್ನ ಪರೀಕ್ಷೆ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನು ನಮ್ಮ ಯೂಟ್ಯೂಬ್ ಕ್ಲಾಸಿಗೆ ಆಗ್ಲಿ ಅಥವಾ ನಮ್ಮ ಒಂದು ಆನ್ಲೈನ್ ತರಗತಿ ಅಥವಾ ಆಫ್ಲೈನ್ ತರಗತಿಗೆ ನೀವ್ ಯಾರಾದ್ರೂ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಇನ್ನೂ ಕೂಡ ಅವಕಾಶವನ್ನ ಕೊಟ್ಟಿದೀವಿ. ಅದೇ ರೀತಿಯಾಗಿ ನೀವೇನ್ ಮಾಡ್ರಿ ಅಂತಂದ್ರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ 2026ರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿದ್ರು ಅಂತೇಳಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಇದು ಯಾವ ಎಕ್ಸಾಮ್ ನಲ್ಲಿ ಅಂತ ನೀವು ಕೇಳ್ಬೋದು. ಮೇಡಮ್ ಇದು ಯಾವ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಅಂತ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ಎಕ್ಸಾಮ್ ಅಪ್ಪ ಅಂತಂದ್ರೆ ನಮ್ಮ ಒಂದು ನವೋದಯ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ನೋಡ್ರಿ, ನಿಮಗ್ ನೋಡಿದ ತಕ್ಷಣ ಏನ್ ಅನ್ಸ್ಬೋದು, ಇಷ್ಟು ಈಜಿ ಪ್ರಶ್ನೆನ ಕೇಳಿದಾರ ಅಂತ ಹೇಳಿ. ಹೌದಾ? ನೀವೇನ್ ಮಾಡ್ತೀರಿ ಅಂತದನ್ನ ಅದನ್ನ ಲೆಂತ್ ಆಗಿ ಬಿಡಿಸ್ಕೊತ್ ಕುಂದಿರ್ತೀರಿ. ಹಾಗಾಗಿ ನಾ ಟ್ರಿಕ್ ಮೂಲಕ 1 ಲೈನ್ ಮೆಥಡ್ ಅಲ್ಲಿ ನನ್ನ ಆನ್ಸರ್ ಅನ್ನ ಹೇಳ್ತೀನಿ. ಹಾಗಾದ್ರೆ ನೋಡ್ರಿ, ಏನಾಯ್ತಂತಂದ್ರ 999 ಮತ್ತು 9999ರ ಗುಣಲಬ್ಧವು ಅಂತ ಕೇಳಿದಾರ. ನಿಮ್ಮ ಗುಣಲಬ್ಧವು ಅಂತ ಶಿಕ್ಷಣ ಏನ್ ಮಾಡ್ತೀರಿ ಅಂತಂದ್ರ ನೀವು ಗುಣಾಕಾರ ಮಾಡ್ತೀರಿ. ಹಾಗಾದ್ರ ಗುಣಾಕಾರ ಮಾಡ್ಬೇಕಾದ್ರೆ ಏನಾಗ್ತದ ಅಂತಂದ್ರ ನಮ್ಗೆ ಟೈಮ್ ವೇಸ್ಟ್ ಆಗ್ತದ. ಅದೇ ಟ್ರಿಕ್ ಮೂಲಕ ಅದನ್ನ ಹೆಂಗ್ ಮಾಡೋದು ಅಂತಂದ್ರ ಇಲ್ಲಿ ನೋಡ್ರಿ, 999 ಇದ್ರೊಳಗ ಏನ್ ಮಾಡ್ಬೇಕು ಅಂತಂದ್ರ ಒಂದನ್ನ ಮೈನಸ್ ಮಾಡ್ಬೇಕು. ಹೌದಾ? ಇಂಟು ಏನೈತ್ರಿ ನಮ್ಗಿಲ್ಲಿ 9999 ಇದೆ, 9999 ಅಂತ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದನ್ನ ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದ ಅಂತ ನೋಡ್ರಿ. 9ರಲ್ಲಿ 1 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 8 ಉಳಿತು. ನೆಕ್ಸ್ಟ್ 9ರಲ್ಲಿ ಇಲ್ಲಿ ಏನು ಇಲ್ಲ, 0 ಇರ್ತದ, ಇಲ್ಲಿ 0 ಇರ್ತದ. ಓಕೆ, ಹಾಗಾದ್ರೆ 9ರಲ್ಲಿ 0 ಮೈನಸ್ ಮಾಡಿದ್ರೆ 9 ಉಳಿತದ. ನೆಕ್ಸ್ಟ್ ಇಲ್ಲಿ ಕೂಡ 9 ಉಳಿತದ. ಹಾಗಾದ್ರೆ ನಮ್ಗೆ ಎಷ್ಟು ಬಂತು? 998 ಅನ್ನೋದು ನಮ್ಗೆ ಆನ್ಸರ್ ಬಂತು. ಇಲ್ಲಿ ಬಂದಿರ್ತಕ್ಕಂತಹ ಆನ್ಸರ್ ಅನ್ನ ಈ ಕಡೆ ಸಂಖ್ಯೆಯಲ್ಲಿ, ಹೌದಾ, ಈ ಕಡೆ ಸಂಖ್ಯೆಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಮೈನಸ್ ಮಾಡ್ಕೋಬೇಕು. ಬಿಡಿ ಸ್ಥಾನದಲ್ಲಿ 8 ಅದ, ಆಮೇಲೆ 10ರ ಸ್ಥಾನದಲ್ಲಿ 9 ಅದ, ಇಲ್ಲಿ 9 ಅದ. ಹಾಗಾದ್ರ ಇದನ್ನ ಏನ್ ಮಾಡ್ಕೊಳ್ಳೋಣ ಅಂತಂದ್ರ ನಾವು ಮೈನಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, 9ರಲ್ಲಿ 8 ಹೋದ್ರೆ ಎಷ್ಟು ಉಳಿತು? 1 ಉಳಿತು. ಹಾಗಾದ್ರೆ 9ರಲ್ಲಿ 9 ಹೋದ್ರೆ 0 ಉಳಿತು. 9ರಲ್ಲಿ 9 ಹೋದ್ರೆ 0 ಉಳಿತು. ಹಾಗಾದ್ರೆ 9ರಲ್ಲಿ ಇಲ್ಲಿ ಏನು ಇಲ್ಲ ಅಂದ್ರೆ 0 ಇರ್ತದ. 9ರಲ್ಲಿ 0 ಹೋದ್ರೆ 9 ಉಳಿತು. ನಮ್ಮ ಆನ್ಸರ್ ಏನಪ್ಪಾ ಅಂತಂದ್ರ 99,89,89,001 ಅಂತೇಳಿ ನಮ್ಗೆ ಆನ್ಸರ್ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವ್ ಏನ್ ಮಾಡ್ತಿದ್ದೀವಪ್ಪ ಅಂತಂದ್ರ ಮೊದ್ಲಿಗೆ 9,999 ಇಂಟು 999 ಅಂತೇಳಿ ಈ ತರ ಇಂಟು ಮಾಡ್ತಾ ಹೋಗ್ತಿದ್ವಿ. ಹಾಗಾದ್ರೆ ಟ್ರಿಕ್ ಮೂಲಕ 1 ಲೈನ್ ಮೆಥಡ್ ಅಲ್ಲಿ ನಾವು ಇದೇ ರೀತಿಯಾಗಿ ಏನ್ ಮಾಡೋಣ ಅಂತಂದ್ರ ಆನ್ಸರ್ ಅನ್ನ ಬಿಡಿಸೋಣ. ಇದು ಯಾವಾಗಪ್ಪ ಅಂತಂದ್ರ, ಇದು ಯಾವಾಗ ಅಪ್ಲೈ ಆಗ್ತದ ಅಂತಂದ್ರ ನಮಗ 9ರಲ್ಲೇ ಇಂಟು ಮಾಡೋದ್ ಬಂದಾಗ. ಹೌದಾ? 9ರಲ್ಲೇ ಇಂಟು ಮಾಡೋದ್ ಬಂದಾಗ ಏನಾಗ್ತದ ಅಂತಂದ್ರ ನಮಗ ಈ ಒಂದು ಮೆಥಡ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಅದೇ ರೀತಿಯಾಗಿ ನಾವ್ ಏನ್ ಮಾಡ್ಕೋಬಹುದು ಅಂತಂದ್ರ ಇನ್ನೂ ಹಲವಾರು ಟ್ರಿಕ್ ಗಳದಾವ್. 11 ಬಂದಾಗ ನಾವ್ ಯಾವ ರೀತಿ ಇಂಟು ಮಾಡ್ಬೇಕು, 11ರಲ್ಲೇ ಯಾವ್ದೇ ಸಂಖ್ಯೆನ ಇಂಟು ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಇಂಟು ಮಾಡ್ಬೇಕು. ಆಮೇಲೆ 0ಗಳು ಬಂದಾಗ 1000, 100, 10,000 ಹಿಂಗೇನಾದ್ರೂ 0ಗಳು ಬಂದಾಗ ನಾವ್ ಯಾವ ರೀತಿ ಟ್ರಿಕ್ ಮೂಲಕ ಇಂಟು ಮಾಡ್ಕೋಬೇಕು. ಆಮೇಲೆ ಡಬಲ್ ಡಿಜಿಟ್ ಏನಾದ್ರೂ ಬಂದಾಗ ನಾವ್ ಯಾವ ರೀತಿ
ಇಂಟು ಮಾಡ್ಕೋಬೇಕು ಅನ್ನೋದನ್ನ ಟ್ರಿಕ್ ಮೂಲಕ ಒನ್ ಲೈನ್ ಮೆಥಡ್ ಅಲ್ಲಿ ನಾನು ಪ್ರತಿದಿನ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ. ವಿದ್ಯಾರ್ಥಿಗಳೇ ಏನ್ ಮಾಡ್ರಿ ಅಂತಂದ್ರ ಗಮನವಿಟ್ಟು ಕೇಳ್ತಾ ಹೋಗ್ರಿ. ಅದೇ ರೀತಿಯಾಗಿ ನಮ್ಮ ಆನ್ಸರ್ ಏನ್ ಬಂತಪ್ಪ ಅಂತಂದ್ರ ಇಂಟು ಮಾಡ್ದೇನೆ ಇಲ್ಲಿ 999ರಲ್ಲಿ ಒಂದನ್ನ ಮೈನಸ್ ಮಾಡಿದ್ವಿ, 998 ಬಂತು. ಹಾಗಾದ್ರೆ ಇಲ್ಲಿ 9998ರಲ್ಲಿ ಈ ಬಂದಿರ್ತಕ್ಕಂತಹ ಸಂಖ್ಯೆಯನ್ನ ಮೈನಸ್ ಮಾಡಿದ್ವಿ. ಇದ ನಮಗೆ ಏನಂತಂದ್ರ ಆನ್ಸರ್ ಆಗಿರ್ತದ. ಟೋಟಲ್ ಆಗಿ ಇದ ಏನಂತಂದ್ರ ನಮಗ ಆನ್ಸರ್ ಆಗಿರ್ತದ. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಟ್ರಿಕ್. ಇದೇ ರೀತಿಯಾಗಿ ನೀವೇನಾದ್ರೂ ಟ್ರಿಕ್ ಮೂಲಕ ಕಲಿಬೇಕಾಗಿತ್ತು ಅಂತಂದ್ರ ನಮ್ಮ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ಅನ್ನ ಇವತ್ತೇ ಸಂಪರ್ಕ ಮಾಡ್ರಿ ಅಂತ ಹೇಳ್ತೀನಿ. ಇನ್ನು ನೀವ್ ಯಾರಾದ್ರೂ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಓದ್ತಿರುವ ಮಕ್ಕಳು ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಆಮೇಲೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ನೀವೇನಾದ್ರೂ ತರಬೇತಿಯನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ಇವತ್ತೇ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಅದೇ ರೀತಿಯಾಗಿ ಮುಂದಿನ ಎಲ್ಲಾ ತರಗತಿಗಳು ಏನಿರ್ತಾವ ಅಂತಂದ್ರ ಇದೇ ರೀತಿಯಾಗಿ ಟ್ರಿಕ್ ಮೂಲಕ ಇರ್ತಾವ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರ ಅಂತ ಹೇಳಿ ನೋಡ್ರಿ. 64ರ ಎಲ್ಲಾ ಅಪವರ್ತನಗಳ ಮೊತ್ತವು, 64ರ ಎಲ್ಲಾ ಅಪವರ್ತನಗಳ ಮೊತ್ತವು ಅಂತ ಹೇಳಿ ಕೇಳಿದಾರ. ನಮಗ ಅಪವರ್ತ್ಯ ಅಂದ್ರ ಏನ್ ಗೊತ್ತಿರ್ಬೇಕು, ಅಪವರ್ತನ ಅಂತಂದ್ರೆ ಏನ್ ಗೊತ್ತಿರ್ಬೇಕು. ಹೌದಾ, ಫಸ್ಟ್ ಏನ್ ಗೊತ್ತಿರ್ಬೇಕು, ಅಪವರ್ತ್ಯ ಅಂದ್ರೆ ಏನ್ ಗೊತ್ತಿರ್ಬೇಕು, ಅಪವರ್ತನ ಅಂದ್ರೆ ಏನ್ ಗೊತ್ತಿರ್ಬೇಕು. ಹಾಗಾದ್ರ ನಮ್ಮ ಒಂದು ಪ್ರಶ್ನೆಯಲ್ಲಿ ಏನ್ ಕೇಳಿದಾರ ಅಂತಂದ್ರ ಅಪವರ್ತನ ಅಂತೇಳಿ ಕೇಳಿದಾರ. ಹೌದಾ, ಅಪವರ್ತನ ಅಂತಂದ್ರೆ ಏನ್ರಿ, ಅಪವರ್ತನ ಅಂತಂದ್ರೆ ಏನಂತಂದ್ರ ಒಂದು ಕೊಟ್ಟಂತಹ ಸಂಖ್ಯೆಯು, ಒಂದು ದತ್ತ ಸಂಖ್ಯೆಯು ಕೊಟ್ಟಂತಹ ಸಂಖ್ಯೆಯು ಯಾವ್ಯಾವ ಮಗ್ಗಿಲೆ ಭಾಗ ಹೋಗ್ತೈತಿ ಅಂತೇಳಿ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, 5 ಅನ್ನೋದು ಯಾವ ಮಗ್ಗಿಲೆ ಭಾಗ ಹೋಗ್ತದ, ನಮಗ 1ರ ಮಗ್ಗಿಲೆ ಭಾಗ ಹೋಗ್ತದ, ಬಿಟ್ರ 5ರ ಮಗ್ಗಿಲೆ ಭಾಗ ಹೋಗ್ತದ. 5ರ ಅಪವರ್ತನಗಳು ಯಾವುವು ಅಂತಂದ್ರ 1 ಮತ್ತು 5 ಅಂತ ನಾವು ಹೇಳ್ಕೊತೀವಿ. ಓಕೆ, ಅದೇ ರೀತಿಯಾಗಿ ಅಪವರ್ತ್ಯಗಳು ನೋಡ್ರಿ, ಅಪವರ್ತ್ಯಗಳು ಅಂತಂದ್ರೆ ಏನ್ರಿ, ಗುಣಕಗಳು ಅಂತೇಳಿ ಕರಿತೀವಿ. ಅಥವಾ ಇವಕ್ಕ ನೀವು ನೆನಪಿಟ್ಕೊಳಕ್ ಏನಂತಂದ್ರ ಮಗ್ಗಿಗಳು ಅಂತೇಳಿ ನೆನಪಿಟ್ಕೊಂಡ್ಬಿಡ್ರಿ, ಟೇಬಲ್ಸ್ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲಿ 5ರ ಅಪವರ್ತ್ಯಗಳು ಯಾವುವು ಅಂತಂದ್ರ 5ರ ಮಗ್ಗಿ ಅಂದ್ರ 5 ಅನ್ನೊಂದು ಎಷ್ಟಲೇ ಗುಣಕಗಳ ಆಗ್ತಾ ಹೋಗ್ತಾವ ಅಂತೇಳಿ ನೋಡ್ಕೋಬೇಕಾ. 5 1 5, 5 2 10, 5 3 15, 5 4 20, 5 5 25. ಇವೆಲ್ಲಾ ಏನಂತಂದ್ರ ನಮಗ 5ರ ಗುಣಕಗಳು ಅಂತಂದ್ರ 5ರ ಮಗ್ಗಿ ನೀವು ಎಷ್ಟು ಟೈಮ್ಸ್ ಬೇಕಾದ್ರೂ ಎನ್ಸ್ಕೊಂತ ಹೋಗ್ರಿ, ಅದೇನಪ್ಪಾ ಅಂತಂದ್ರ ಇದ್ರ ಅಪವರ್ತ್ಯಗಳು, ಗುಣಕಗಳು, ಮಗ್ಗಿ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನನಗೆ ಅಪವರ್ತನ ಅಂತಂದ್ರೆ ಏನ್ ಗೊತ್ತಾಯ್ತು. ಹಂಗಾದ್ರ ಇಲ್ಲಿ 64ರ ಎಲ್ಲಾ ಅಪವರ್ತನಗಳ ಮೊತ್ತ ಅಂತ ಕೇಳಿದಾರ. ಈ ಪ್ರಶ್ನೆ ಎಲ್ಲಿಂದ ಬಂದದ ಅಂತಂದ್ರ 2026ರಲ್ಲಿ ಕೇಳಿರ್ತಕ್ಕಂತಹ ನವೋದಯ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳದಾವ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 64ರ ಅಪವರ್ತನಗಳನ್ನ ಹೆಂಗ್ ಕಂಡುಹಿಡಿಬೇಕು ನಮಗ್ ಗೊತ್ತ್ರಿ. ಹಿಂಗ್ ಮಾಡೋದು. ಅಪವರ್ತನ ಅಂದ್ರೆ ಏನ್ ಗೊತ್ತು, ಅಪವರ್ತ್ಯ ಅಂದ್ರೆ ಏನ್ ಗೊತ್ತು, ಬಟ್ ಅಪವರ್ತನಗಳನ್ನ ಎಷ್ಟದಾವತ್ತೇಳಿ ಹೆಂಗ್ ಕಂಡುಹಿಡಿದು ಅಂತೇಳಿ ನೀವು ಕೇಳ್ಬೋದು. ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರ ಭಾಗಾಕಾರ ವಿಧಾನದ ಮೂಲಕ ನಾವೇನ್ ಮಾಡ್ತಾ ಹೋಗೋಣ, ಅಪವರ್ತನಗಳನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ನೋಡ್ರಿ, 1 ಎಲ್ಲಾ ಸಂಖ್ಯೆಯ ಅಪವರ್ತನ. ಓಕೆ, 1 ಎಲ್ಲಾ ಸಂಖ್ಯೆಯ ಅಪವರ್ತನ. ಇದು ಕೂಡ ನವೋದಯ ಎಕ್ಸಾಮ್ ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆನೆ. ಯಾಕಂತಂದ್ರ 1 ಎಲ್ಲಾ ಸಂಖ್ಯೆಗಳ ಅಪವರ್ತನ. ಯಾಕಂತಂದ್ರ 1 ಅನ್ನೋದು ಎಲ್ಲಾ ಮಗ್ಗಿಲೆ ಭಾಗ ಹೋಗ್ತದ. ಹೌದು, ಎಲ್ಲಾ ಮಗ್ಗಿಯನ್ನ ಭಾಗಿಸೋ ಸಂಖ್ಯೆ 1. ಹೌದಾ, ಹಾಗಾಗಿ ಇಲ್ಲಿ ನೋಡ್ರಿ, ಹಾಗಾದ್ರೆ ನಾವ್ ಏನ್ ಮಾಡೋಣ ಅಂತಂದ್ರ 2ರಲ್ಲೇ ತಗೊಳ್ಳೋಣ. 2 3 6, 2 2 4, ಆಮೇಲೆ 2ರಲ್ಲೇ ಮತ್ ಭಾಗ ಹೋಗ್ತದ, ಯಾಕಂದ್ರ ಸಮ ಸಂಖ್ಯೆ ಆಗ್ಯದ. ನೆಕ್ಸ್ಟ್ ನೋಡ್ರಿ, 2 1 2, 1 ಉಳಿತು. 2 6 12. ನೆಕ್ಸ್ಟ್ ನೋಡ್ರಿ, ಮತ್ 2ರಲ್ಲಿನ ಹೋಗ್ತದ ನೋಡ್ರಿ. 2 ಎಷ್ಟಲೇ ಹೋಗ್ತದ್ರಿ, 2 8ಲೇ ಹೋಗ್ತದ. ಆಮೇಲೆ ಮತ್ 2ರಲ್ಲಿನ ಹೋಗ್ತದ್ರಿ. 2 4ಲೇ, ಆಮೇಲೆ 2 2ಲೇ, ಆಮೇಲೆ 2 1ಲೇ. ಹಾಗಾದ್ರ ಇಲ್ಲಿ ಅಪವರ್ತನಗಳು ಯಾವ್ಯಾವ ಅಂತ ಹೇಳಿ ನಾವು ನೋಡ್ಕೊಂತ ಬಂದಾಗ ಇಲ್ಲಿ ನೋಡ್ರಿ, 64 ಅನ್ನೋದು 64ರ ಮಗ್ಗಿಲೆ ಭಾಗ ಹೋಗ್ತದ, 32ರ ಮಗ್ಗಿಲೆ ಭಾಗ ಹೋಗ್ತದ, 16ರ ಮಗ್ಗಿಲೆ ಭಾಗ ಹೋಗ್ತದ, 8ರ ಮಗ್ಗಿಲೆ ಭಾಗ ಹೋಗ್ತದ, 4ರ ಮಗ್ಗಿಲೆ ಭಾಗ ಹೋಗ್ತದ, ಆಮೇಲೆ 2ರ ಮಗ್ಗಿಲೆ ಭಾಗ ಹೋಗ್ತದ, ಆಮೇಲೆ 1ರ ಮಗ್ಗಿಲೆ ಭಾಗ ಹೋಗ್ತದ. ನಮಗೇನ್ ಕೇಳ್ಯಾರ, ಇವುಗಳ ಮೊತ್ತವನ್ನ ಕೇಳಿದಾರ. ಹೌದಾ, ಇವುಗಳ ಮೊತ್ತವನ್ನ ಕೇಳಿದಾರ ಅಂತಂದ್ರ ನಾವ್ ಏನ್ ಮಾಡೋಣ್ರಿ, ಇಲ್ಲಿ 64, 32, 16, 8, 4, 2, 1 ಅಂತ ಹೇಳಿದ. ಹಾಗಾದ್ರೆ ನಾವ್ ಇಲ್ಲೇ ಪ್ಲಸ್ ಮಾಡ್ಕೋಬಹುದು. ನೀವು ನೋಡ್ರಿ, ಟ್ರಿಕ್ ಗಳ ಮೂಲಕ ಏನ್ ಮಾಡ್ಕೊಳ್ತಾ ಹೋಗ್ರಿ ಅಂತಂದ್ರೆ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 6
4 ಪ್ಲಸ್ 2 6 ಆಗ್ತದ. 6 ಪ್ಲಸ್ 6 12 ಆಗ್ತದ. 12 ಪ್ಲಸ್ 8 20 ಆಗ್ತದ. 20 ಪ್ಲಸ್ 4 24 ಆಗ್ತದ. 24 ಪ್ಲಸ್ 3 27 ಆಗ್ತದ. ಓಕೆ, 27 ಆಗ್ತದ. 6 3 1 4 6 4 10 ಇದೆರಡು 12 ಆಗ್ತದ. ಓಕೆ, ಹಾಗಾದ್ರೆ ನಮ್ಮ ಆನ್ಸರ್ ಏನು 127 ಅನ್ನೋದು ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಎಲ್ಲೈತ್ರಿ ನಮಗ 127 ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ನಮಗ ಸರಿಯಾಗಿರುವ ಉತ್ತರ. ಓಕೆ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಎಲ್ರಿಗೂ ಶೇರ್ ಮಾಡ್ರಿ. ನಮ್ಮ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಕೊಟ್ಟಿರುವ ಕೆಳಗಿನ ಲೆಕ್ಕವನ್ನ ಸರಳೀಕರಿಸಿದಾಗ ದೊರಕುವ ಉತ್ತರ ಅಂತೇಳಿ ಕೇಳಿದ. ಹೌದಾ, ಸರಳೀಕರಿಸಿದಾಗ ದೊರಕುವ ಉತ್ತರ ಅಂತ ಹೇಳಿದಾರ. ನಮಗೆ ಈ ಪ್ರಶ್ನೆಯನ್ನ ನೋಡಿದಾಗ ನೆನಪಾಗೋದು ಏನಪ್ಪಾ ಅಂತಂದ್ರ ದಶಮಾಂಶ ಸಂಕಲನ ಮತ್ತು ವ್ಯವಕಲನದ ಮೇಲೆ ಬಂದಿರತಕ್ಕಂತಹ ಪ್ರಶ್ನೆ. ಓಕೆ, ಇದು ಕೂಡ 2026ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಹಿಂದೆ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಎಷ್ಟು ಸಾಲ್ವ್ ಮಾಡ್ತಾ ಇರ್ತೀವಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ನಮ್ಗೆ ಏನಾಗ್ತದ ಅಂತಂದ್ರ ಈ ವರ್ಷ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ಬೋದು ಅನ್ನುವಂತ ಒಂದು ಸಂಭವನೀಯ ನಮ್ಗೆ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂತಂದ್ರ ಇಲ್ಲಿ ಪ್ಲಸ್ ಇದ್ದಂತಹ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಕೊಳ್ಳೋಣ, ಕೂಡಿಸ್ಕೊಳ್ಳೋಣ. ಫಸ್ಟ್ ಏನ್ ಮಾಡೋಣ, ಪ್ಲಸ್ ಇದ್ದಂತಹ ಸಂಖ್ಯೆಗಳನ್ನ ಕೂಡಿಸ್ಕೊಳ್ಳೋಣ. 6.082 ಅಂತೇಳಿ ಇದೆ. ಓಕೆ, ಆಮೇಲೆ 60.82 ಅಂತೇಳಿ ಇದೆ. ಓಕೆ, ನೆಕ್ಸ್ಟ್ 608.2 ಅಂತೇಳಿ ಇದೆ. ಹಾಗಾದ್ರೆ ಈ ಸಂಖ್ಯೆಗಳನ್ನ ನಾವು ಕೂಡಿಸ್ಕೋಬೇಕು. ಈ ಪ್ಲೇಸ್ ಅಲ್ಲಿ ಏನೂ ಇಲ್ಲ ಅಂತಂದ್ರೆ ನಮ್ಗೆ ಏನ್ ಹಚ್ಕೋಬೇಕು ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಮಾಡಕ್ ಬರ್ತಿದ್ರೆ ಮಾಡಿ, ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಈ ಪ್ಲೇಸ್ ಅಲ್ಲಿ ನಾವ್ ಏನ್ ಹಚ್ಕೋಬೇಕು ಅಂತಂದ್ರೆ 0 ಹಚ್ಕೋಬೇಕು. ಓಕೆ, ಹಾಗಾದ್ರೆ 2ಕ್ಕೆ 2 8 ಪ್ಲಸ್ 2 ಎಷ್ಟಾಗ್ತದ 10 ಆಗ್ತದ. ನೆಕ್ಸ್ಟ್ ಇಲ್ಲಿ 8 ಪ್ಲಸ್ 2 10 ಆಗ್ತದ. ಆಮೇಲೆ ಇದೊಂದ್ ಕೈಲ 11 ಆಗ್ತದ. ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಇಡ್ಬೇಕು. ನಿಮ್ಗೆ ಇಲ್ಲೊಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ದಶಮಾಂಶ ಬಂತು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಪಾಯಿಂಟ್ ಕೆಳಗಡೆ ಪಾಯಿಂಟ್ ಅನ್ನ ಇಡ್ತೀವಲ್ಲ, ಅದೇ ಏನಾಗಿರ್ತೈತಿ ಅಂತಂದ್ರೆ ರೈಟ್ ಆನ್ಸರ್ ಬರೋದಕ್ಕೆ ಸಾಧ್ಯ ಆಗಿರ್ತದ ಅಂತ ಹೇಳ್ತೀನಿ. ಹಾಗಾದ್ರೆ ನೋಡ್ರಿ ಇಲ್ಲಿ 8 ಪ್ಲಸ್ 1 9 ಆಗ್ತದ. 9 ಪ್ಲಸ್ 6 ಎಷ್ಟಂತಂದ್ರ 15 ಆಗ್ತದ. ನೆಕ್ಸ್ಟ್ 6 1 7, ನೆಕ್ಸ್ಟ್ 6 675.102 ಅಂತ ಹೇಳಿದೆ. ಹಾಗಾದ್ರ ನಮಗಿಲ್ಲಿ ಆಪ್ಷನ್ ಒಳಗೆ ಆನ್ಸರ್ ಇಲ್ಲ. ನಾವ್ ಏನ್ ಬಿಟ್ಟಿದೀವಿ ಅಂತಂದ್ರ ಇಲ್ಲಿದು ಮೈನಸ್ ಮಾಡ್ಬೇಕಲ್ಲ ಇನ್ನ. ಹೌದಾ, ಹಾಗಾದ್ರ 0.6082 ಅನ್ನ ಮೈನಸ್ ಮಾಡ್ಬೇಕು. ಹೌದಾ, 6082 ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವಿಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂತಂದ್ರೆ ನಾವ್ ಏನ್ ಇಟ್ಕೋಬೇಕು ಅಂದ್ರೆ 0ನ ಇಟ್ಕೋಬೇಕು. ಹಾಗಾದ್ರೆ 0ದಲ್ಲಿ ನಮಗೆ 2 ಕಳೆಯೋದಕ್ ಆಗಲ್ಲ. ಹಾಗಾದ್ರೆ ನೋಡ್ರಿ, 10ರಲ್ಲಿ ಕೈಲ 1 ತಗೋಬೇಕು. ಪಕ್ಕದ ಮನೆಯಿಂದ ಏನ್ ಮಾಡ್ಕೋಬೇಕು, ಸಾಲ ಇಸ್ಕೋಬೇಕು. ಹೌದಾ, ಸಾಲ ಇಸ್ಕೊಂಡಾಗ 10 ಆಯ್ತು. 10 ಅಲ್ಲಿ 2 ಹೋದ್ರೆ ಎಷ್ಟು ಉಳಿತು, 8 ಉಳಿತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2ರಲ್ಲಿ 9ನ ನಮಗ್ ಕಳೆಯೋದಕ್ ಆಗಲ್ಲ. ಹಾಗಾಗಿ ಏನ್ ಮಾಡೋಣ ಅಂತಂದ್ರ ಈ ಕಡೆಯಿಂದ ಸಾಲ ತಗೊಳ್ಳೋಣ. 12ರಲ್ಲಿ 8 ಉಳಿದ್ರೆ 4 ಉಳಿತು. 4ರಲ್ಲಿ ಇದೊಂದು ಹೋದ್ರೆ 3 ಉಳಿತು. ನೆಕ್ಸ್ಟ್ 10ರಲ್ಲಿ 1 ಹೋದ್ರೆ 9 ಉಳಿತು. ನೆಕ್ಸ್ಟ್ 1ರಲ್ಲಿ 7ನ ಕಳೆಯೋದಕ್ ಬರಂಗಿಲ್ಲ. ಹಾಗಾಗಿ 11ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತು, 4 ಉಳಿತು. ನೆಕ್ಸ್ಟ್ ಪಾಯಿಂಟ್ ಕೆಳಗಡೆ ನಾವ್ ಏನ್ ಇಡ್ಬೇಕು, ಪಾಯಿಂಟ್ ಅನ್ನ ಇಡ್ಬೇಕು. ನೆಕ್ಸ್ಟ್ 5ರಲ್ಲಿ 1 ಕಳೆದ್ರೆ 4 ಉಳಿತು. 7ಕ್ಕೆ 7 6ಕ್ಕೆ 6 674.493 ಅಂತ ಹೇಳಿದೆ. ಹಾಗಾದ್ರೆ ಆಪ್ಷನ್ ಬಿ ಏನಂತಂದ್ರೆ ನಮಗಿಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಇದೇ ರೀತಿಯಾಗಿ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರ ಪ್ರತಿದಿನ ಕ್ಲಾಸ್ಗಳನ್ನ ಮಾಡ್ತಾ ಹೋಗೋಣ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾರೆಲ್ಲ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಓದ್ತಿದ್ದೀರಲ್ಲ ಅವರಿಗಾಗಿ ನಮಗಿಲ್ಲಿ ಆಫ್ಲೈನ್ ತರಗತಿಗಳನ್ನ ಬಂದು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಕೂಡ ನಾವು ಆನ್ಲೈನ್ ತರಗತಿಗಳನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನೀವೇನಾದ್ರೂ ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ಗಾಗಿರ್ಬೋದು, ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ಗಾಗಿರ್ಬೋದು, ಆಳ್ವಾಸ್ ಎಕ್ಸಾಮ್ಗಾಗಿರ್ಬೋದು, ಏನಾದ್ರೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇ ಆದಲ್ಲಿ ನೀವೇನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂತಂದ್ರ ಟೋಟಲ್ ಆಗಿ 53 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದದ. ಯಾಕಂತಂದ್ರ ಇಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರ ಇದ್ರ ಜೊತೆಗೆ ಮಾಡೆಲ್ ಪ್ರಶ್ನೆಗಳ ಜೊತೆಗೆ ಏನ್ ಮಾಡಿದೀವಿ ಅಂತಂದ್ರ
ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಇದರಲ್ಲಿ ಹಾಕಿದೀವಿ. 2020ರಿಂದ 2026ರವರೆಗೂ ನಡೆದಿರ್ತಕ್ಕಂತಹ ಅಂದ್ರೆ ಪ್ರಿವಿಯಸ್ ಇಯರ್ ಅಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೂಡ ಇದ್ರಲ್ಲಿ ಹಾಕಿದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದವರು ಈಗಾಗಲೇ ಏನ್ ಮಾಡ್ರಿ ಅಂತಂದ್ರ ಈಗಾಗಲೇ ಬುಕ್ ಅನ್ನ ತೆಗೆದುಕೊಂಡವರಾಯ್ತು. ಆಮೇಲೆ ಇನ್ ಯಾರಾದ್ರೂ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಬುಕ್ ನ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರ್ಬೋದು, ಆಮೇಲೆ ನಿಮ್ಗೆ ಏನಾದ್ರೂ ಬುಕ್ಸ್ ಬೇಕಿದ್ರೆ ನಿಮ್ದು ಯಾವುದೇ ಊರಾಗಿರ್ಲಿ ಅಲ್ಲಿಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಈ ಬುಕ್ ಹಲವಾರು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಿದ್ರಿ ಈ ಬುಕ್ ನಮ್ಮ ಊರಲ್ಲಿ ಯಾವ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ವಿದ್ಯಾರ್ಥಿಗಳೇ ಇದು ಯಾವ ಬುಕ್ ಸ್ಟಾಲ್ ಅಲ್ಲೂ ಸಿಗಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ನೀವು ಸಂಪರ್ಕ ಮಾಡಿ ಈ ಬುಕ್ ಅನ್ನ ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ. ಟೋಟಲ್ ಆಗಿ ಇದರಲ್ಲಿ 5300 ಪ್ರಶ್ನೆಗಳು ಆಡ್ ಆಗಿದಾವೆ. 5300 ಪ್ರಶ್ನೆಗಳನ್ನ ನೀವೇನಾದ್ರೂ ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದಲ್ಲಿ ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು, ನೀವು 100% ಸಕ್ಸಸ್ ಅನ್ನ ಕಂಡೇ ಕಾಣ್ತೀರಾ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಹೋದಂತೆ ಏನೈತಿ ಅಂತ ಹೇಳಿ ನೋಡ್ರಿ. 1 ಮತ್ತು 11ರ ನಡುವೆ 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದಾರೆ. ಹೌದಾ? 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದಾರ. ನಮಗ್ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂತ ಹೇಳಿ ಗೊತ್ತಿರ್ಬೇಕು. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳಂತಂದ್ರೆ ಏನ್ರಿ? ನಮಗ ಕೇವಲ 2 ಅಪವರ್ತನಗಳನ್ನ ಹೊಂದಿರ್ಬೇಕು. ಕೇವಲ 2 ಅಪವರ್ತನಗಳನ್ನ ಹೊಂದಿರ್ಬೇಕು. ಆಗಲೇ ಅಪವರ್ತನ ಅಂತಂದ್ರೆ ಏನಂತ ಹೇಳಿದೆ ನಾನು. ಯಾಕಂತಂದ್ರ ಆ ಒಂದು ಕೊಟ್ಟಂತಹ ಸಂಖ್ಯೆ ಯಾವ ಮಗ್ಗಿಯಿಂದ ಬಾ ಹೋಗ್ತತಿ ಅಂತ ನೋಡೋದನ್ನ ಏನಂತಂದ್ರ ಅಪವರ್ತನ ಅಂತಂತ ಹೇಳಿದೆ. ಹಾಗಾದ್ರ ಕೇವಲ 2 ಅಪವರ್ತನಗಳನ್ನ ಹೊಂದಿರ್ಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗ್ ಕೊಟ್ಟಿದ್ದೆ. ಈಗ ನೋಡ್ರಿ 3 ಅನ್ನೋದು ಯಾವ ಮಗ್ಗಿಲೆ ಬಾ ಹೋಗ್ತದ್ರಿ? 1ರ ಮಗ್ಗಿಲೆ ಬಾ ಹೋಗ್ತದ, ಆಮೇಲೆ 3ರ ಮಗ್ಗಿಲೆ ಬಾ ಹೋಗ್ತದ. ಅದನ್ನ ಬಿಟ್ರೆ ಯಾವ ಮಗ್ಗಿಯೊಳಗುನು 3 ಭಾಗ ಹೋಗಲ್ಲ. ಹೌದಾ? ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ 11 ಅನ್ನೋದು 1ರ ಮಗ್ಗಿಯಿಂದ ಬಾ ಹೋಗ್ತದ, ಬಿಟ್ರೆ ಎಷ್ಟ್ರ ಮಗ್ಗಿಯಿಂದ ಹೋಗ್ತದ್ರ? 11ರ ಮಗ್ಗಿಯಿಂದನ ಬಾ ಹೋಗ್ತದ. ಓಕೆ, ಹಾಗಾದ್ರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. 13 ನೋಡ್ರಿ. ಫಾರ್ ಎಕ್ಸಾಂಪಲ್ 13 ನೋಡ್ರಿ. 13 ಅನ್ನೋದು 1ರ ಮಗ್ಗಿಯಿಂದ ಬಾ ಹೋಗ್ತದ, ಬಿಟ್ರ 13ರ ಮಗ್ಗಿಯಿಂದ ಬಾ ಹೋಗ್ತದ. ಹೌದಾ? ಫಾರ್ ಎಕ್ಸಾಂಪಲ್ ಇನ್ನೊಂದ್ ಏನಪ್ಪಾ ಅಂತಂದ್ರ 7 ಏನಪ್ಪಾ ಅಂತಂದ್ರ 1ರ ಮಗ್ಗಿಯಿಂದ ಬಾ ಹೋಗ್ತದ, ಬಿಟ್ರ 7ರ ಮಗ್ಗಿಯಿಂದ ಬಾ ಹೋಗ್ತದ. ಹೌದಾ? ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ನೀವು ಇನ್ನೊಂದು ಶಾರ್ಟ್ ಕಟ್ ಆಗಿ ನೆನಪಿಟ್ಕೊಳಕ್ ಏನಪ್ಪಾ ಅಂತಂದ್ರ 1ರ ಮಗ್ಗಿಯಿಂದ ಕೊಟ್ಟಂತಹ ಸಂಖ್ಯೆಯಿಂದ 1ರ ಮಗ್ಗಿಯಿಂದ ಬಾ ಹೋಗ್ಬೇಕು, ಇಲ್ಲಾಂದ್ರೆ ತನ್ನಿಂದ ತಾನು ಬಾ ಹೋಗ್ಬೇಕು. ಕೊಟ್ಟಂತಹ ಸಂಖ್ಯೆ ಏನಾಗಿರ್ಬೇಕಂತಂದ್ರ 1ರ ಮಗ್ಗಿಲೆ ಬಾ ಹೋಗಿರ್ಬೇಕು, ಬಿಟ್ರ ತನ್ನಿಂದ ತಾನ ಬಾ ಹೋಗಿರ್ಬೇಕು. ಅಂತಹ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಮಗ 1 ಮತ್ತು 11ರ ನಡುವೆ ಅಂದ. ಹೌದಾ? 1ಅನ್ನ ಬಿಡ್ಬೇಕು, ಆಮೇಲೆ ಈ ಕಡೆ 11ಅನ್ನ ಬಿಡ್ಬೇಕು. ಓಕೆ, ಇದ್ರ ನಡುವರ್ಕ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ ಅಂತ ಹೇಳಿದಾರ. ಹಾಗಾದ್ರೆ 2, 3, 5, 7 ಆಮೇಲೆ 11 ಬರ್ತದ. ಅದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಬಿಟ್ ಬಿಡ್ಬೇಕು. ಯಾಕಂದ್ರ ನಡುವೆ ಅಂದಾಗ ಇಲ್ಲಿ ನೋಡ್ಬೇಕು ಕ್ವಶನ್ಸ್ ಒಳಗೆ ಏನ್ ಕೊಟ್ಟಿರೋ ಅಂತಾರಂದ್ರ ರಿಂದ ಅಂದಿರ 1ರಿಂದ 11ರವರೆಗೆ ಅಂದಿರಂದ್ರ 11ಅನ್ನ ನಾವು ತಗೊಳ್ತಿದ್ವಿ. ಈಗ ಏನ್ ಮಾಡ್ಬೇಕು ಅಂದ್ರ 11ಅನ್ನ ಇಲ್ಲಿ ಏನ್ ಮಾಡ್ಬೇಕು? ಬಿಟ್ ಬಿಡ್ಬೇಕು. ಹಾಗಾದ್ರೆ ಎಷ್ಟು ಸಂಖ್ಯೆಗಳದಾವ್ರಿ ನಮಗ? 1, 2, 3, 4 ಸಂಖ್ಯೆಗಳದಾವ್. ಓಕೆ, ಹಾಗಾದ್ರೆ ಎಷ್ಟದಾವ್ರಿ? ಆಪ್ಷನ್ ಬಿ ಅಂತಂದ್ರೆ ಏನಿದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಆಪ್ಷನ್ ಬಿ 4 ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ, 0.2 ಮತ್ತು 0.03 ರ ಗುಣಲಬ್ಧವು ಅಂತೇಳಿ ಕೇಳಿದಾರ. ಬಹಳ ಈಜಿಯಾಗಿರ್ತಕ್ಕಂತಹ ಪ್ರಶ್ನೆ. ದಶಮಾಂಶ ಗುಣಾಕಾರವನ್ನ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ 0.2 ಇಂಟು 0.03 ಬಹಳ ಈಜಿ ಐತ್ ನೋಡ್ರಿ. ಇದ ಏನಂತಂದ್ರ ನಮಗ ಇಲ್ಲಿ ಟ್ರಿಕ್ ಮೂಲಕ ನಿಮಗೆ ಹೇಳ್ಬೇಕು ಅಂತಂದ್ರ 3 ಸೊನ್ನೆಗಳಿದಾವ. 3 ಸೊನ್ನೆಗಳನ್ನ ಇಟ್ಕೊಂಡು 3 ಎರಡ್ಲೆ ಎಷ್ಟು 6 ಬರ್ತದ. ಹಾಗಾದ್ರೆ ಇಲ್ಲಿ 1, 2, 3 ಸಂಖ್ಯೆ ಬಿಟ್ ಪಾಯಿಂಟ್ ಅದ. 3 ಸಂಖ್ಯೆ ಬಿಟ್ ಪಾಯಿಂಟ್ ಕೊಟ್ರ ಆನ್ಸರ್ ಮುಗೀತು. ಹೌದಾ? ಆನ್ಸರ್ ಮುಗೀತು. ನೀವು ಅಕಸ್ಮಾತ್ ಹಿಂಗ್ ಮಾಡ್ತೇನಿ ಅಂತಂದ್ರ 0.03 ಇಂಟು 0.2 ಅಂತೇಳಿ ಇದು ರೀತಿ ಕೂಡ ನೀವು ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡ್ರಿ 2 3 6, ಆಮೇಲೆ 2 0 0, 2 0 0, ಆಮೇಲೆ ಮತ್ತೇನ್ ಮಾಡ್ತೀರಿ? ಇಲ್ಲೊಂದ್ ಪ್ಲೇಸ್ ಅನ್ನ ಬಿಡ್ತೀರಿ ಗುಣಾಕಾರ ಮಾಡ್ತಾ ಹೋಗ್ಬೇಕಾದ್ರೆ. ನೆಕ್ಸ್ಟ್
0 3 0 ಬರ್ತದ, ಆಮೇಲೆ 0 0 ಬರ್ತದ, 0 0 ಬರ್ತದ, 6 0 0 0 ಬರ್ತದ. ಓಕೆ, ಹಾಗಾದ್ರೆ ಎಷ್ಟು ಸಂಖ್ಯೆ ಬಿಟ್ ಪಾಯಿಂಟ್ ಅದ? 1 2 3 ಸಂಖ್ಯೆ ಬಿಟ್ ಪಾಯಿಂಟ್ ಅದ, 3 ಸಂಖ್ಯೆ ಬಿಟ್ ಪಾಯಿಂಟ್ ಕೊಡ್ತೀವಿ. ಓಕೆ, ಹಾಗಾದ್ರ ಇದು ಕೂಡ ನಮಗೆ ಆನ್ಸರ್ ಸೇಮ್ ಬಂತು, ಇದು ಕೂಡ ನಮಗೆ ಆನ್ಸರ್ ಸೇಮ್ ಬಂತು. ಶಾರ್ಟ್ ಕಟ್ ಮೆಥಡ್ ಯಾವುದು ಅಂತ ನಾವು ಹುಡುಕ್ತಾ ಹೋಗ್ಬೇಕು. ಹೌದಾ, ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಾವು ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೇಕು. ಈ ರೀತಿ ಪ್ರಶ್ನೆಗಳು ಬಂದಾಗ 3 2 6 ಅಂತ ಬರ್ಕೊಳ್ಳೋದು. ನೆಕ್ಸ್ಟ್ ಎಷ್ಟು ಸೊನ್ನೆಗಳಿದಾವ? 1 2 3 ಸೊನ್ನೆಗಳಿದಾವ, 3 ಸೊನ್ನೆ ಬರ್ಕೊಂಡಿವಿ. ಆಮೇಲೆ ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಅದ ಈ ಲೆಕ್ಕದಲ್ಲಿ? 1 2 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಅದ, 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಾಗ ನಮ್ಗೆ 0.006 ಅಂತ ಆನ್ಸರ್ ಬರ್ತದ. ಹಾಗಾದ್ರೆ ಯಾವ್ದೈತ್ರಿ ಇಲ್ಲಿ ಆಪ್ಷನ್ ಎ ಒಳಗ ನಮಗ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ನೆಕ್ಸ್ಟ್ ನೋಡ್ರಿ, 20 ಮತ್ತು 30ಗಳ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನವು ಮಸ ಕೇಳಿದಾರ. ಇದು ಕೂಡ 2026ರ ಒಂದು ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರ ನಿಮಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನಾವ್ ಎಷ್ಟು ರಿವಿಷನ್ ಮಾಡ್ತೀವಲ್ಲ ಅಷ್ಟು ಏನಾಗಿರ್ತದ ಅಂತಂದ್ರೆ ನಮ್ಮ ಒಂದು ಓದಿಗೆ ನಾವ್ ಏನನ್ನ ಓದ್ಬೇಕು, ಯಾವ ಚಾಪ್ಟರ್ ಅನ್ನ ಓದ್ಬೇಕು, ಯಾವ ಚಾಪ್ಟರ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ಅನ್ನೋದು ನಿಮ್ಗೆ ಏನಾಗ್ತದ ಅಂತಂದ್ರ ಗೊತ್ತಾಗ್ತದ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಏನ್ ಮಾಡ್ತಿದ್ದೀನಿ ಅಂತಂದ್ರ ನಿಮಗೊಂದು ಇಯರ್ ಕ್ವಶನ್ ಪೇಪರ್ ಅನ್ನ ನಾನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾದ್ರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂತಂದ್ರ 20 ಮತ್ತು 30ರ 20 ಮತ್ತು 30ರ ಮಸ ಕೇಳಿದಾರ. ಮಸ ಅಂದ್ರೆ ಏನ್ರಿ? ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಸಂಖ್ಯೆಗಳು 20 ಮತ್ತು 30 ಯಾವ ದೊಡ್ಡ ಸಂಖ್ಯೆಯಿಂದ ಭಾಗ ಹೋಗ್ತದ ಅಂತೇಳಿ ನಾವು ನೋಡ್ತಾ ಹೋಗ್ಬೇಕು. ಇವೇನಾಗ್ಬೇಕು ಅಂತಂದ್ರೆ ಒಂದೇ ಮಗ್ಗೆಯಿಂದ ಭಾಗ ಹೋಗ್ಬೇಕು. 2ರ ಮಗ್ಗಿಯಿಂದ ಹೋಗ್ತಾವ, ಹೌದು. 5ರ ಮಗ್ಗಿಲೆ ಹೋಗ್ತಾವ, ಹೌದು. ನೆಕ್ಸ್ಟ್ ನಮಗ್ 10ರ ಮಗ್ಗಿಲೇನು ಕೂಡ ಭಾಗ ಹೋಗ್ತಾವ. ಹಾಗಾದ್ರೆ ನೋಡ್ರಿ, ಇಲ್ಲಿ 10 2 10 3 30, 10 2 20. ಮತ್ತ ಈ 2 ಮತ್ತು 3 ಕೆಳಗಡೆ ಉಳ್ದಾವಲ್ಲ, ಈ ಒಂದು ಸಂಖ್ಯೆಗಳು ಒಂದೇ ಮಗೆಯಿಂದ ಭಾಗ ಹೋಗಲ್ಲ. ಯಾಕಂದ್ರೆ ಇವು ಅವಿಭಾಜ್ಯ ಸಂಖ್ಯೆಗಳು. ಇವೇನಂತಂದ್ರ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ ಆನ್ಸರ್ ಏನಪ್ಪಾ ಅಂತಂದ್ರ 20 ಮತ್ತು 30ರ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನ ಏನಾಗ್ತದ ಅಂತಂದ್ರ ಆಪ್ಷನ್ ಸಿ 10 ಅಂತ ಹೇಳಿ ಆಗ್ತದ. ಬಹಳ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, 0.238 ರ ಭಿನ್ನ ರಾಶಿಯ ರೂಪವು ಇದಾಗಿರುತ್ತದೆ ಅಂತ ಹೇಳಿ ಕೊಟ್ಟರ. ದಶಮಾಂಶದಲ್ಲಿ ಕೊಟ್ಟರ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಭಿನ್ನ ರಾಶಿಯಲ್ಲಿ ಬರಿಬೇಕು ಅಂತ ಹೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ದಶಮಾಂಶ ಇದ್ದಿದ್ದನ್ನ ಭಿನ್ನ ರಾಶಿಗೆ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ 1 ಲೈನ್ ಮೆಥಡ್ ಅಲ್ಲಿ ನಮ್ಗೆ ಆನ್ಸರ್ ಬರ್ತದ. ನೋಡ್ರಿ, ಇಲ್ಲಿ ಎಷ್ಟು ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಅದ? 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಅದ. 238 ಡಿವೈಡೆಡ್ ಬೈ 3 ಸೊನ್ನೆಗಳನ್ನ ಕೊಟ್ಬಿಡ್ತೀವಿ, ಹೌದಾ? 3 ಸೊನ್ನೆಗಳನ್ನ ಕೊಟ್ಟಾಗ ಇದು ನಮಗ ಆನ್ಸರ್ ಆಪ್ಷನ್ ಅಲ್ಲಿ ಇಲ್ಲ, ಹೌದಾ? ದಶಮಾಂಶ ಇದ್ದಿದ್ದನ್ನ ಭಿನ್ನ ರಾಶಿಗೆ ಬರಿಬೇಕು ಅಂತಂದ್ರೆ ಇದು ಕ್ರಮ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಕ್ರಮ. ಆದ್ರ ಇದು ನಮಗ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ, ಕನ್ಫ್ಯೂಷನ್ ಮಾಡೋ ಸಲುವಾಗಿ ಕೊಟ್ಟಿದಾರ. ಈ ಒಂದು ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಂಕ್ಷಿಪ್ತ ರೂಪಕ್ಕೆ ತರಬೇಕು. ಹಾಗಾದ್ರ ಇಲ್ಲಿ ನೋಡ್ರಿ, ನಮ್ಗೀಗ ಏನಾಗ್ತದ ಅಂತಂದ್ರೆ ಇದು ಎಷ್ಟರಲ್ಲೇ ಭಾಗ ಹೋಗ್ತದ ಹೇಳ್ರಿ? 2ರಲ್ಲೇ ಭಾಗ ಹೋಗ್ತದ. ಓಕೆ, 5 2 5 ಸಾರಿ 2 5 ಆಮೇಲೆ 2 0 ಅದಾವ, ಇಲ್ಲಿ 2 0 ಇಡ್ತೀನಿ. ನೆಕ್ಸ್ಟ್ ಏನಂತಂದ್ರ 2 1 2 3ರಲ್ಲಿ 2 ಹೋದ್ರೆ 1 ಉಳಿತು, 2 9 18. ಹಾಗಾದ್ರೆ ನಮ್ಗೆ ಆನ್ಸರ್ ಒಳಗ ಐತ್ ನೋಡ್ರಿ, ಇದ 119 ಡಿವೈಡೆಡ್ ಬೈ 500 ಅಂತೇಳಿ ಐತ್ ನೋಡ್ರಿ. ಹಾಗಾದ್ರೆ ಏನಾಗ್ತದ ಅಂತಂದ್ರೆ ನಮ್ಗ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇದೇ ರೀತಿ ಕೊಟ್ಟಿರ್ತಾರ ಪ್ರಶ್ನೆಗಳನ್ನ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಸರಸ್ವತಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಪರಿಶ್ರಮ ನವೋದಯ ತರಬೇತಿ ವತಿಯಿಂದ ನಾವು ಈಗಾಗಲೇ ಪ್ರತಿ ರವಿವಾರ ಏನ್ ಮಾಡ್ತಾ ಇದೀವಿ ಅಂತಂದ್ರ ಒಂದು ಪರಿಶ್ರಮ ಟ್ಯಾಲೆಂಟ್ ಎಕ್ಸಾಮ್ ಅನ್ನ ನಡೆಸ್ತಾ ಇದೀವಿ. ನೀವು ಫ್ರೀ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಈ ಒಂದು ಎಕ್ಸಾಮ್ ಅನ್ನ ಬಂದು ನಿಮ್ಮ ಒಂದು ಟ್ಯಾಲೆಂಟ್, ನಿಮ್ಮ ಒಂದು ಸಾಮರ್ಥ್ಯ, ನೀವು ಎಷ್ಟು ಸ್ಟಡಿ ಮಾಡಿದ್ದೀರಾ ಅನ್ನೋದನ್ನ ನೀವೇನ್ ಮಾಡ್ಕೋಬಹುದು ಅಂತಂದ್ರೆ ಪ್ರತಿ ರವಿವಾರ ಬಂದು ನಮ್ಮ ಒಂದು ಕೋಚಿಂಗ್ ಕ್ಲಾಸಿಗೆ ಬಂದು ನೀವು ಕಂಡುಕೊಳ್ಬಹುದು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕಿಲ್ಲ ಅಂತಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪ್ರತಿದಿನ ಕ್ಲಾಸ್ಗಳನ್ನ ನೋಡ್ತಾ ಹೋಗ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮುರಾರ್ಜಿ ಎಕ್ಸಾಮ್ಗೆ, ಆದರ್ಶ ಎಕ್ಸಾಮ್ಗೆ, ಆಳ್ವಾಸ್ ಎಕ್ಸಾಮ್ಗೆ ನೀವೇನಾದ್ರೂ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಒಂದು
ಪ್ರಶ್ನಾ ಪತ್ರಿಕೆಗಳ ಮಾಲಿಕೆ ಇದೆ. ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಎಷ್ಟು ಸಾವಿರ ಪ್ರಶ್ನೆಗಳದಾವ ಅಂತಂದ್ರ 5300 ಪ್ರಶ್ನೆಗಳಿದಾವ. ಈ 5300 ಪ್ರಶ್ನೆಗಳನ್ನ ನಾವು ಒಂದೇ ಬುಕ್ ಅಲ್ಲಿ ನಾವು ಆಡ್ ಮಾಡಿದೀವಿ. ಎಲ್ಲಾ ವಿದ್ಯಾರ್ಥಿಗಳಿಗೂ ಏನಾಗ್ತದ ಅಂತಂದ್ರೆ ಇದು ನೀವು ಯಾವುದೇ ಊರಲ್ಲಿ ಇದ್ರೂ ಕೂಡ ನಾವು ಪೋಸ್ಟ್ ಮುಖಾಂತರ ತಲುಪಿಸ್ತೀವಿ. ಈ ಒಂದು ಬುಕ್ ನ ಬಗ್ಗೆ ಸಂಪೂರ್ಣ ಮಾಹಿತಿ ಏನಾದ್ರೂ ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ರಿ, ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಕಾಣಿಸ್ತಿದೆ. ಈ ನಂಬರ್ಗೆ ನೀವು ಏನ್ ಮಾಡ್ರಿ ಅಂತಂದ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಳ್ರಿ. ಆಮೇಲೆ ಮನೆಯಲ್ಲೇ ಇದ್ದು ಕೂಡ ನೀವೇನಾದ್ರೂ ಅಭ್ಯಾಸ ಮಾಡ್ತಿದ್ರೆ ನಮ್ಮ ಒಂದು ಆನ್ಲೈನ್ ತರಗತಿಗಳನ್ನು ಕೂಡ ನೀವು ನೋಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. 999 ಡಿವೈಡೆಡ್ ಬೈ 1000 ಅಂದ್ರ ಇದರ ದಶಮಾಂಶ ರೂಪ ಅಂತ ಕೇಳಿದಾರೆ. ಆಗಲೇ ಏನ್ ಕೇಳಿದ್ರಿ, ದಶಮಾಂಶ ಇದ್ದಿದ್ದ ಭಿನ್ನ ರಾಶಿ ಕನ್ವರ್ಟ್ ಮಾಡಂತ ಕೇಳಿದ್ರು. ಈಗ ಭಿನ್ನ ರಾಶಿ ಇದ್ದಿದ್ದನ್ನ ನಾವ್ ಏನ್ ಮಾಡ್ಬೇಕು, ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದಾರ. ಹಾಗಾದ್ರೆ ಬರ್ರಿ ನೋಡೋಣ ಎಷ್ಟು ಇಂಪಾರ್ಟೆಂಟ್ ಹೇಳ್ರಿ ನೋಡೋಣ ಇದ. ಈಗ ನಾನು ಆಗ್ಲೇನೆ ನಿಮ್ಗೆ ಹೇಳ್ದೆ, ಹೌದಾ, ಆಗ್ಲೇನೆ ಕೆಳಗಡೆ ಎಷ್ಟು ಸೊನ್ನೆಗಳಿದಾವ್ ನೋಡ್ಕೋಬೇಕು, ಮೇಲ್ಗಡೆ ಅಷ್ಟು ಬಿಟ್ಟು ಪಾಯಿಂಟ್ ಕೊಡ್ಬೇಕು ಅಂತ ಹೇಳಿದೆ. ಹಾಗಾದ್ರೆ 999 ಕೆಳಗಡೆ ಎಷ್ಟು ಸೊನ್ನೆಗಳಿದಾವ್ರಿ, 3 ಸೊನ್ನೆಗಳಿದಾವ್. ಓಕೆ, 3 ಸೊನ್ನೆಗಳಿದಾವ ಅಂತಂದ್ರ 3 ಪ್ಲೇಸ್ ಬಿಟ್ಟು ನಾವು ಪಾಯಿಂಟ್ ಅನ್ನ ಕೊಡ್ಬೇಕು. 1 2 3 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ತೀನಿ, ಏನು ಇಲ್ಲ ಅಂದ್ರೆ ಹಿಂದೆ ಸೊನ್ನೆ ಇರ್ತದ. ಹಾಗಾಗಿ 0.999 ಅಂತ ಇದೆ. ಓಕೆ, ಹಾಗಾದ್ರ ಎಲ್ಲೈತ್ರಿ ನಮ್ಮ ಆಪ್ಷನ್ ಸಿ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಅದ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 3/2 ಭಾಗಾಕಾರ 3/2 ಇಂಟು 2 ಪ್ಲಸ್ 3/2 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಮನಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ ಅಲ್ಲಿ ಯಾವುದಕ್ಕೆ ಸಮನಾಗಿದೆ ಅಂತ ಹೇಳಿ ಕೇಳಿದಾರ. ಇದು ಏನಪ್ಪಾ ಅಂತಂದ್ರ ಭಿನ್ನ ರಾಶಿಯ ಒಂದು ಸರಳೀಕರಣವನ್ನ ಮಾಡ್ಬೇಕು. ನಾವು ಭಿನ್ನ ರಾಶಿಯ ಒಂದು ಬೋರ್ಡ್ ಮಾಸ್ ಕ್ರಮವನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಸರಳೀಕರಣವನ್ನ ಮಾಡ್ಬೇಕು. ಹಾಗಾದ್ರ 3/2 ಭಾಗಾಕಾರ 3/2 ಇಂಟು 2 ಪ್ಲಸ್ 3/2 ಅಂತ ಹೇಳಿದೆ. ಇದನ್ನ ಸಂಕ್ಷಿಪ್ತ ರೂಪಕ್ಕೆ ತರಬೇಕು ಅಂತಂದ್ರೆ ನಾವು ಫಸ್ಟ್ ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು, ಫಸ್ಟ್ ಏನ್ರಿ ಬ್ರಾಕೆಟ್ಸ್ ಇತ್ತು ಅಂದ್ರೆ ಬ್ರಾಕೆಟ್ಸ್ ತೆಗಿಬೇಕು, ಹೌದಾ. ಆಫ್ ರ ವಿಶೇಷ ಗುಣಾಕಾರವನ್ನ ತೆಗಿಬೇಕು, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್ ಅನ್ನ ತಕ್ಕೋಬೇಕು, ಹೌದಾ. ಹಾಗಾದ್ರೆ ನಮಗ್ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆಯಲ್ಲಿ ಫಸ್ಟ್ ಏನದಪ್ಪ ಅಂತಂದ್ರ ಇಲ್ಲಿ ನಮಗ ಡಿವೈಡ್ ಅದ. ಓಕೆ, ಡಿವೈಡ್ ಮಾಡ್ಕೋಬೇಕು ಅಂತಂದ್ರ ನೋಡ್ರಿ ಏನ್ ಮಾಡ್ಬೇಕು, 3/2 ಇಂಟು ಮಾಡ್ಕೋಬೇಕು. ಇದನ್ನ ಡಿವೈಡ್ ಇದ್ದದನ್ನ ಇಂಟುಗೆ ಕನ್ವರ್ಟ್ ಮಾಡ್ಕೋಬೇಕು. ಇಂಟುಗೆ ಕನ್ವರ್ಟ್ ಮಾಡ್ಕೊಂಡಾಗ ಈ ಒಂದು ಮುಂದಿನ ಸಂಖ್ಯೆ ಏನಾಗ್ತದ ಅಂತಂದ್ರ ನಮಗ ವ್ಯತ್ಕ್ರಮ ಆಗ್ತದ. 2/3 ಅದ. ಮ್ಯಾಲ ಇದ್ದಿದ್ ಕೆಳಗ್ ಹೋಗ್ತದ, ಕೆಳಗಿದ್ದು ಮ್ಯಾಲ ಬರ್ತದ. ಅಂಡರ್ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ ಅಂತಂದ್ರೆ ಸರಿಯಾಗಿ ಇನ್ನೊಂದ್ಸತಿ ನೋಡ್ತಾ ಹೋಗ್ರಿ. 3/2 ಅನ್ನ ಹಾಗೆ ಇಟ್ಟಿದೀನಿ. ಇದು ಭಾಗಾಕಾರ ಇದ್ದಿದ್ದು ನಮಗ ಗುಣಾಕಾರ ಆಗ್ಬೇಕು, ಹೌದಾ. ಯಾಕಂದ್ರೆ ಇದನ್ನ ಈಸಿಯಾಗಿ ನಾವು ಕರ್ತಾ ಹೊಡ್ಕೋಬೇಕು ಅಂತಂದ್ರೆ ನಾವು ಗುಣಾಕಾರಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಗುಣಾಕಾರ ಮಾಡ್ಬೇಕು ಅಂತಂದ್ರೆ ಏನಾಗ್ತದ, ಇಲ್ಲಿ ನೆಕ್ಸ್ಟ್ ಸಂಖ್ಯೆ ಮ್ಯಾಲಿಂದಿದ್ದು ಕೆಳಗ್ ಹೋಗ್ತದ, ಕೆಳಗಿದ್ದು ಮ್ಯಾಲ ಬರ್ತದ. ಹಾಗಾಗಿ ಇಲ್ಲಿ ನೋಡ್ರಿ 2 ಅದ ಪ್ಲಸ್ 3/2 ಅದ. ಓಕೆ, ಹಾಗಾದ್ರ 2 1 2 1 3 1 3 1 ಇಲ್ಲಿ ಏನ್ ಉಳಿತ್ರಿ ನಮಗ 1 ಅನ್ನೋದು ಅಷ್ಟ ಉಳಿತು. ಇಂಟು 2 ಅದ ಪ್ಲಸ್ 3/2 ಅದ. ಓಕೆ, ಹಾಗಾದ್ರ ಇಲ್ಲಿ ನಮ್ಗೆ ಏನ್ ಉಳಿತದ ನೋಡ್ರಿ 2 1. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ನಮ್ಗೆ ಡಿವಿಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನ್ ಇಲ್ಲಿ ಐತಿ. ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. 2 1 ಎಷ್ಟು ಬರ್ತೈತ್ರಿ, 2 ಬರ್ತೈತಿ. ಪ್ಲಸ್ 3/2 ಅದ. ಹಾಗಾದ್ರೆ ಪ್ಲಸ್ 3/2 ಇಟ್ಟಿದೀನಿ. ಇಲ್ಲಿ ಏನೂ ಇಲ್ಲ ಅಂತಂದ್ರು ಈ ಒಂದ್ 2ರ ಕೆಳಗೆ ಏನಿರ್ತದ ಅಂತಂದ್ರ 1 ಅನ್ನೋದು ಇರ್ತದ. ನಮಗ್ ಇಲ್ಲಿ ಬಂದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ 2/1 ಪ್ಲಸ್ 3/2 ಅಂತ ಬಂದಾಗ ಇಲ್ಲಿ ಭಿನ್ನ ರಾಶಿಯ ಸಂಕಲನವನ್ನ ನಾವು ನೋಡಿದಾಗ ಕೆಳಗಿನ ಸಂಖ್ಯೆಗಳು ಛೇದಗಳು ಒಂದಾಗಿರ್ಲಿಲ್ಲ ಅಂತಂದ್ರೆ, ಒಂದೇ ಸಂಖ್ಯೆ ಆಗಿರ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಲಸ ಅವನ್ನ ತೆಗಿತೀವಿ. ಹಾಗಾದ್ರೆ 1 ಮತ್ತು 2ರ ಲಸ ಎಷ್ಟು ಬರ್ತೈತಿ ಅಂದ್ರೆ ನಮಗೆ 2 ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ 1 ಎಷ್ಟಲೇ 2 ಬರ್ತದ್ರಿ, 1 ಎಷ್ಟಲೇ 2 ಬರ್ತದ, 1 2ಲೇ 2 ಬರ್ತದ. ಆಮೇಲೆ 2 1 2 ಬರ್ತದ. 2 2ಲೇ 4 ಪ್ಲಸ್ 3 1 3 ಅಂತೇಳಿ ಆಗ್ತದ. ಇಲ್ಲಿ 4 ಪ್ಲಸ್ 3 7 ಅಂತ ಆಗ್ತದ. ನೆಕ್ಸ್ಟ್ /2 ಅಂತ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮ್ಮ ಒಂದು ಸರಿಯಾಗಿರ್ತಕ್ಕಂತಹ ಉತ್ತರ ಏನಪ್ಪಾ ಅಂತಂದ್ರ 7/2 ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಆಪ್ಷನ್ ಸಿ ಎಲ್ಲದ ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ತಾ ಹೋಗ್ರಿ. ಏನ್ ಕೇಳಿದಾರ ಅಂತ ನೋಡ್ರಿ. 2026ರ ಪ್ರಶ್ನೆ ಪತ್ರಿಕೆಯಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನ ಏನ್ ಕೇಳಿದಾರ ನೋಡ್ರಿ. ಬಹಳ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿತ್ತು.
ಔಟ್ ಅಂಕಗಳನ್ನ ನಮ್ಮ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ನಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ ಆಫ್ಲೈನ್ ನಮ್ಮ ಒಂದು ತರಬೇತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನೀವು ಏನಾದ್ರೂ ತೆಗೆದುಕೊಳ್ಬೇಕು. ಈಗ ಯಾರೆಲ್ಲ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಓದ್ತಿದಿರಲ್ಲ, ನಿಮ್ಮ ಒಂದು ಸಾಮರ್ಥ್ಯವನ್ನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವ್ ಏನ್ ಮಾಡಿದೀವಿ ಅಂತಂದ್ರ, ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಪ್ರತಿ ರವಿವಾರ ಒಂದು ಉಚಿತ ಪರಿಶ್ರಮ ಟ್ಯಾಲೆಂಟ್ ಎಕ್ಸಾಮ್ ಅನ್ನ ಇಟ್ಕೊಂಡಿದೀವಿ. ಆ ಟ್ಯಾಲೆಂಟ್ ಎಕ್ಸಾಮ್ ನಲ್ಲಿ ನೀವು ಭಾಗವಹಿಸಿ ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಒಂದು ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ನೀವು ಇನ್ನೂ ಪ್ರವೇಶವನ್ನ ಪಡೆದುಕೊಳ್ಬೇಕು, ನಾನು ಕೋಚಿಂಗ್ ಅನ್ನ ಮಾಡ್ಬೇಕು, ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು ಅಂತ ಅನ್ಕೊಂಡಿರೋರಿದ್ರೆ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಇನ್ನೂ ಅವಕಾಶ ಇದೆ. ನೀವು ಯಾರು ಬಂದು ಏನ್ ಮಾಡ್ಬೋದು, ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಂಡು ವಿದ್ಯಾಭ್ಯಾಸವನ್ನ ಮಾಡ್ಬೋದು ಅಂತ ಹೇಳ್ತೀನಿ. ಈಗಾಗಲೇ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ನ ವತಿಯಿಂದ ಹಲವಾರು ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂತಂದ್ರ, ಆಳ್ವಾಸ್ ಶಾಲೆಗೆ, ನವೋದಯ ಶಾಲೆಗೆ, ಆಮೇಲೆ ಸೈನಿಕ ಶಾಲೆಗೆ, ಆಮೇಲೆ ಆದರ್ಶ ಶಾಲೆಗೆ, ಮೊರಾರ್ಜಿ ಶಾಲೆಗೆ ಆಯ್ಕೆಯಾಗಿ ಏನ್ ಮಾಡಿದಾರೆ ಅಂತಂದ್ರ ಅವರ ಒಂದು ಅಡ್ಮಿಷನ್ಸ್ ಗಳನ್ನ ಆ ಒಂದು ವಸತಿ ಶಾಲೆಗಳಿಗೆ ಪಡೆದುಕೊಂಡಿದಾರ. ನೀವು ಒಂದು ಆ ಲಿಸ್ಟ್ ನಲ್ಲಿ ಬರ್ಬೇಕು ಅಂತಂದ್ರೆ ಇವತ್ತಿಂದಾನೇ ಏನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಕ್ವಶನ್ ಏನೈತಿ ಅಂತ ಹೇಳಿ ನೋಡ್ತಾ ಹೋಗ್ರಿ. ಒಂದು ಪಂಚಭುಜದ ಸುತ್ತಳತೆಯು, ಒಂದು ಪಂಚಭುಜ ಅಂತ ಕೇಳಿದ, ಪಂಚಭುಜ ಅಂತಂದ್ರ ಪೆಂಟಾಗೋನ್ ಅಂತ ನಾವು ಕರಿತೇವೆ. ಓಕೆ, ಹಾಗಾದ್ರ ಪಂಚಭುಜ ಅಂತಂದ್ರ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಪಂಚಭುಜವನ್ನ ತಗೋಬೇಕು. ನೋಡ್ರಿ, ಒಂದು ಚಿತ್ರ ಏನೈತಿ ಅಂತಂದ್ರ 1 ಬಾಹು 2 ಬಾಹು 3 ಬಾಹು 4 ಬಾಹು 5 ಬಾಹು ಇದೆ. ಹಾಗಾದ್ರ ಇಲ್ಲಿ ನಮಗ ಸುತ್ತಳತೆ ಏನ್ ಕೊಟ್ಟಾರ ಅಂದ್ರೆ, ಈ 5 ಬಾಹುಗಳ ಸುತ್ತಳತೆ ಟೋಟಲ್ ಆಗಿ 80 ಸೆಂಟಿಮೀಟರ್ ಅಂತ ಕೊಟ್ಟಾರ. ಓಕೆ, ಆಗಿದ್ದು ಅದರ 4 ಬಾಹುಗಳ ಮೊತ್ತವು, ಅದರ 4 ಬಾಹುಗಳು 1 2 3 4 ಬಾಹುಗಳ ಮೊತ್ತ ಎಷ್ಟ್ ಕೊಟ್ಟಾರ ಅಂದ್ರ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಸುತ್ತಳತೆ ಎಷ್ಟೈತಿ ಅಂತಂದ್ರ ಇದ್ರು 63 ಸೆಂಟಿಮೀಟರ್ ಐತಂತ. ಹಾಗಾದ್ರ ಈ ಬಾಹುವಿನ ಅಳತೆ ಎಷ್ಟೈತಿ ಅಂತ ಕೇಳಿದಾರ. ಹೌದಾ, ಈ ಬಾಹುವಿನ ಅಳತೆ ನಮಗ ಎಷ್ಟೈತಿ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ, ಟೋಟಲ್ ಆಗಿ 80 ಐತಿ. ಅದ್ರಾಗಿಂದ ಒಂದು ಬಾಹುವಿಂದ, ಎಲ್ಲಾ ಬಾಹುವಿಂದ ಕೊಟ್ಟಾರ, ಒಂದು ಬಾಹುವಿಂದ ಕೇಳ್ಯಾರ ಅಂದ್ರೆ ಎಲ್ಲಾ ಬಾಹುಗಳ ಮೊತ್ತವನ್ನ ಅದ್ರಲ್ಲಿ ಕಳೆದ್ ಬಿಟ್ರೆ ಮುಗೀತು. ಹೌದಾ, ನಮ್ಗೆ ಆನ್ಸರ್ ಸಿಕ್ಬಿಡತ್ತ. ನೋಡ್ರಿ, 10ರಲ್ಲಿ 3 ಹೋದ್ರೆ 7 ಉಳಿತು. ನೆಕ್ಸ್ಟ್ 8ರಲ್ಲಿ 6 ಹೋದ್ರೆ 2 ಉಳಿತಿತ್ತು. 2ರಲ್ಲಿ 1 ಹೋದ್ರೆ 1 ಉಳಿತು. ಹಾಗಾದ್ರೆ 17 ಸೆಂಟಿಮೀಟರ್ ಅನ್ನೋದು ಏನಂತಂದ್ರೆ ಇಲ್ಲಿ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಆಪ್ಷನ್ ಡಿ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇದೇ ರೀತಿಯಾಗಿ ಇನ್ನೂ 10 ಪ್ರಶ್ನೆಗಳದಾವ. ಓಕೆ, ನವೋದಯ ಎಕ್ಸಾಮ್ ನಲ್ಲಿ ನಮ್ಗೆ ಎಷ್ಟಿರ್ತಾವ ಅಂತಂದ್ರ, ಮೆಂಟಲ್ ಎಬಿಲಿಟಿ ಅಂದ್ರೆ IQ, ಚಿತ್ರಗಣಿತ ಇರ್ತದ. ಹೌದಾ, ಚಿತ್ರಗಣಿತದೊಳಗ ಎಷ್ಟಿರ್ತದ್ರಿ, 40 ಪ್ರಶ್ನೆಗಳು 50 ಅಂಕಗಳಿರ್ತಾವ. ಓಕೆ, 40 ಪ್ರಶ್ನೆಗಳಿರ್ತಾವ, 50 ಅಂಕಗಳಿರ್ತಾವ. ಆಮೇಲೆ ಮ್ಯಾಥಮೆಟಿಕ್ಸ್, ಹೌದಾ, ಮ್ಯಾಥ್ಸ್ ಅಲ್ಲಿ ಎಷ್ಟು ಪ್ರಶ್ನೆಗಳಿರ್ತಾವ, 20 ಪ್ರಶ್ನೆಗಳಿರ್ತಾವ, ಅದಕ್ಕೆ 25 ಅಂಕಗಳಿರ್ತಾವ. ಓಕೆ, ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳಂತಂದ್ರ 1.25 ಅಂಕಗಳಿರ್ತಾವ. ಓಕೆ, 1.25 ಅಂಕಗಳಿರ್ತಾವ. ಹಾಗಾದ್ರ ಇನ್ನೊಂದು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಇರ್ತದ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಇರ್ತದ. ಓಕೆ, ಹಾಗಾದ್ರ ನೀವ್ ಏನ್ ಮಾಡ್ಬೋದು ಅಂತಂದ್ರೆ, ಇದು ಎರಡು ಬೋತ್ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ನ ವಿದ್ಯಾರ್ಥಿಗಳು ಇಂಗ್ಲಿಷ್ ಪ್ಯಾಸೇಜ್ ಅನ್ನ ಬರಿಬೇಕಾಗ್ತದ, ಕನ್ನಡ ಮೀಡಿಯಂ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಕನ್ನಡ ಪ್ಯಾಸೇಜ್ ಅನ್ನ ಬರಿಬೇಕಾಗ್ತದ. ಹಾಗಾದ್ರೆ ಇವು ಟೋಟಲ್ ಎಷ್ಟು ಪ್ರಶ್ನೆಗಳಿರ್ತಾವ ಅಂತಂದ್ರ 20 ಪ್ರಶ್ನೆಗಳಿರ್ತಾವ, 25 ಅಂಕಗಳಿರ್ತಾವ. ಟೋಟಲ್ ಆಗಿ ಒಂದು 100 ಅಂಕಗಳಾಗ್ತಾವ. ಹಾಗಾದ್ರ ಪ್ರಶ್ನೆಗಳು ಎಷ್ಟಾಗ್ತಾವ್ರಿ, 80 ಪ್ರಶ್ನೆಗಳಾಗ್ತಾವ. ಟೋಟಲ್ 80 ಪ್ರಶ್ನೆಗಳಿರ್ತಾವ. 100 ಅಂಕಗಳಿಗೆ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಯಾವ್ದಪ್ಪ ಅಂತಂದ್ರ ನವೋದಯ ಎಕ್ಸಾಮ್ ಅಂತ ಹೇಳ್ಬೋದು. ಪ್ರತಿಯೊಂದು ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಈ ಎಲ್ಲಾ ಎಕ್ಸಾಮ್ಸ್ ಗಳನ್ನ ನೀವ್ ಏನ್ ಮಾಡ್ತೀರಿ ಅಂತಂದ್ರ ಸಪರೇಟ್ ಆಗಿರ್ತಕ್ಕಂತಹ ಮಾರ್ಕ್ಸ್ ಗೆ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದ ವಿದ್ಯಾರ್ಥಿಗಳೇ. ನವೋದಯ ಎಕ್ಸಾಮ್ ಅನ್ನ ನೀವು ರೆಡಿ ಆಗ್ಬೇಕು ಅಂತಂದ್ರೆ ಪ್ರತಿದಿನ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಸ್ಟಡಿಯನ್ನ ಮಾಡ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ದಯವಿಟ್ಟು ಏನ್ ಮಾಡ್ರಿ ಅಂತಂದ್ರ ನಿಮ್ ಫ್ರೆಂಡ್ಸಿಗೂ ಕೂಡ ಒಂದು ಈ ಉಚಿತ ಒಂದು ಕ್ಲಾಸಿನ ಒಂದು ಉಚಿತ ಎಕ್ಸಾಮ್ ನ ಸದುಪಯೋಗವನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.